ಹಲೋ ಫ್ರೆಂಡ್ಸ್, ನಾನು ಮಳವಳ್ಳಿ ಮಂಜ. ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ನಾನು ಬೆಂಗಳೂರಿಂದ ಮೈಸೂರಿಗೆ ಟ್ರಿಪ್ ಹೋಗ್ತಾಯಿದ್ದೀನಿ. ಮೈಸೂರಿಂದ ಮಡಿಕೇರಿಗೂ ಹೋಗಬೇಕು. ಹಾಗಾಗಿ ಮೆಜೆಸ್ಟಿಕ್ ಹತ್ರ ಇದ್ದೀನಿ ಇವಾಗ. ಮೆಜೆಸ್ಟಿಕ್ ಹತ್ರ ಇದು ಸ್ಟ್ಯಾಚು ಆಯಿತು. ಆಮೇಲೆ ರೈಲ್ವೆ ಸ್ಟೇಷನ್ಗೆ ಬಂದು ರೈಲ್ವೆ ಸ್ಟೇಷನ್ನಿಂದ ಬೆಂಗಳೂರಿಂದ ಮೈಸೂರಿಗೆ ಟ್ರೈನ್ ತಗೊಂಡೆ. ಎಕ್ಸ್‌ಪ್ರೆಸ್ ಟ್ರೈನು 65 ರುಪೀಸ್ ಆಗಿದೆ ಇವಾಗ. ಫಸ್ಟು ಕಮ್ಮಿ ಇತ್ತು, ಇನ್ನು 50 ಇತ್ತು, 60 ಇತ್ತು, ಈಗ 65 ಮಾಡಿದ್ದಾರೆ. ಅದನ್ನು ತಗೊಂಡು ಈಗ ಆಲ್ರೆಡಿ ಮೈಸೂರಿಗೆ ಓಡ್ತಾ ಇದ್ದೀನಿ. ಮೈಸೂರಿಗೆ ಹೋಗಿ ಮೈಸೂರಲ್ಲಿ ಅರಮನೆ ಏನಿದೆ, ಅರಮನೆ ನೋಡಿಕೊಂಡು ಅರಮನೆಯಿಂದ ಮತ್ತೆ ನಾನು ಬಸ್ಸಲ್ಲಿ ಮಡಿಕೇರಿಗೆ ಹೋಗ್ತೀನಿ. ಮಡಿಕೇರಿಗೆ ಹೋಗಿ ಅಲ್ಲಿ ಇದು ಮಾಡ್ತೀನಿ. ಜೊತೆಗೆ ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ವಿಡಿಯೋ ಅರಮನೆದು ಹಾಕ್ತೀನಿ. ಆ ಅರಮನೆ ಒಳಗಡೆ ಏನೇನು ಇದೆ ಅಂತ ಸುಮಾರು ಜನ ನೋಡಿರ್ತೀರ. ಬಟ್ ನಾನು ಆವಾಗ ಸುಮಾರು ಒಂದು 10 ವರ್ಷದ ಹಿಂದೆ ನೋಡಿದ್ದು. ಬಟ್ ಇವಾಗ ನೋಡಿರಲಿಲ್ಲ ನಾನು. ಈಗ ಸ್ವಲ್ಪ ಚೇಂಜಸ್ ಆಗಿದೆ. ಹಾಗಾಗಿ ಅದೊಂದು ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಆವಾಗ ನಾನು ಯೂಟ್ಯೂಬ್ ಚಾನಲ್ಲು ಇರಲಿಲ್ಲ ನನ್ನದು. ಬಟ್ ಇವಾಗ ಯೂಟ್ಯೂಬ್ ಚಾನಲ್ ಇದರಿಂದ ಯೂಟ್ಯೂಬ್ಗೆ ಹಾಕೋಣ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ ಅರಮನೆ ಒಳಗಡೆಲ್ಲ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಇವಾಗ ಬೆಂಗಳೂರಿಂದ ಮೈಸೂರಿಗೆ ಹೋಗ್ತಾಯಿದ್ದೀನಿ. ಮೈಸೂರಿಗೆ ಹೋಗಾದಮೇಲೆ ಅಲ್ಲಿಂದ ನಾನು ಬಸ್ ತಗೊಂಡು ಮಡಿಕೇರಿಗೆ ಹೋಗ್ತೀನಿ. ಯಾಕೆಂದರೆ ಮಡಿಕೇರಿಗೆ ಟ್ರೈನ್ ಇಲ್ಲ, ಅಲ್ಲಿಗೆ ಬಸ್ಸಲ್ಲೇ ಹೋಗಬೇಕು. ಮೈಸೂರಿಂದ ಮಡಿಕೇರಿಗೆ ಅದನ್ನು ವೀಡಿಯೋ ಮಾಡಾಕ್ತೀನಿ. ಅದನ್ನು ಜರ್ನಿ ಯಾವ ಥರ ಇತ್ತು ಅಂತ ಅಂದ್ಬಿಟ್ಟು ಅದನ್ನು ವೀಡಿಯೋ ಮಾಡಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ. ಬಸ್ಸಲ್ಲಿ ಹೋಗಬೇಕು. ಅಲ್ಲಿ ಒಂದು 2-3 ಡೇಸ್ ಇರ್ತೀನಿ ಮಡಿಕೇರಿಯಲ್ಲೇ. ಒಂದು 2 ಡೇಸ್ 3 ಡೇಸ್ ಇದ್ದು ಅಲ್ಲಿ ಎಲ್ಲ ಪ್ಲೇಸ್ಗಳನ್ನ ನೋಡಿಕೊಂಡು ಮತ್ತು ವಾಪಸ್ಸು ಬೆಂಗಳೂರಿಗೆ ಬರಬೇಕು. ಹಾಗಾಗಿ ಹೋಗ್ತಾಯಿದ್ದೀನಿ. ಬಂದೆ ಆಲ್ರೆಡಿ ಮೈಸೂರು ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀನಿ. ಪೂರ್ತಿ ಎಲ್ಲ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಸುಮ್ಮನೆ ಹೋಗೋದು ಏನಕ್ಕೆ, ರಾಮನಗರ ಚನ್ನಪಟ್ಟಣ ಅದೆಲ್ಲ ಗೊತ್ತಲ್ಲ, ಸುಮ್ಮನೆ ಏನಕ್ಕೆ ಅಂತ ಅಂದ್ಬಿಟ್ಟು ಡೈರೆಕ್ಟಾಗಿ ಎಲ್ಲ ಎಡಿಟ್ ಮಾಡಿ ಮೈಸೂರಿಗೆ ಆಲ್ರೆಡಿ ರೀಚ್ ಆಗಿದ್ದೀನಿ ನೋಡಿ. ಮೈಸೂರು ರೈಲ್ವೆ ಸ್ಟೇಷನಲ್ಲಿ ಇದ್ದೀನಿ ಆಲ್ರೆಡಿ. ಮೈಸೂರು ರೈಲ್ವೆ ಸ್ಟೇಷನ್ಗೆ ಬಂದು ಇದೊಂದು ವೀಡಿಯೋ ಮಾಡಿಕೊಂಡೆ. ಈ ವಿಡಿಯೋ ಮಾಡಿಕೊಂಡು ಮೈಸೂರು ರೈಲ್ವೆ ಸ್ಟೇಷನ್ನಿಂದ ಈಗ ನಾನು ಇಲ್ಲಿಂದ ಅರಮನೆ ಹತ್ರ ಹೋಗ್ತೀನಿ. ಅರಮನೆ ಹತ್ರ ಹೋಗಿ ಅರಮನೆ ಎಲ್ಲ ನೋಡಿಕೊಂಡು ಅಲ್ಲಿಂದ ಬಂದು ಮತ್ತೆ ವಾಪಸ್ಸು ಇದಕ್ಕೆ ಹೋಗಬೇಕು, ಮಡಿಕೇರಿಗೆ ಹೋಗ್ಬೇಕು. ಮಡಿಕೇರಿಗೆ ಯಾವುದೇ ರೀತಿ ಟ್ರೈನ್ ಗೀನಿಲ್ಲ. ಅಲ್ಲೇನಿದ್ರೂ ಬರೀ ಬಸ್ ಮಾತ್ರ. ಅಲ್ಲಿ ಯಾವುದೇ ಸ್ಟೇಷನ್ ಇಲ್ಲ, ರೈಲ್ವೆ ಸ್ಟೇಷನ್ನು. ಹಾಗಾಗಿ ನಿಯರ್ ಇರೋದು ಮೈಸೂರೇ. ಅಲ್ಲಿಂದ ಮೈಸೂರಿಂದ ಒಂದು 130-150 ರೂಪಾಯಿ ಚಾರ್ಜಸ್ ಆಗುತ್ತೆ, ಬಸ್ ಚಾರ್ಜಸ್ಸು. ಅಷ್ಟನ್ನು ಕೊಟ್ಬಿಟ್ಟು ನಾನು ಬಸ್ನಲ್ಲಿ ಹೋಗ್ತೀನಿ. ಇಷ್ಟು ಈ ವಿಡಿಯೋದು. ಈಗ ಪೂರ್ತಿ ನಾನು ಹಂಗೇ ಇಲ್ಲಿ ಗಂಟ ವೀಡಿಯೋ ಮಾಡ್ಕೊಬಂದೆ. ಇದೊಂದು ವೀಡಿಯೋ ಹಾಕಿದ್ದೀನಿ ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಅರಮನೆ ಒಳಗಡೆ ಏನೇನು ವೀಡಿಯೋ ಮಾಡಿದೆ ಅದನ್ನು ಹಾಕ್ತೀನಿ ಫ್ರೆಂಡ್ಸ್. ಈಗ ಈ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ.